ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಏನು ಮಾಡೋಕ್ಕೂ. ಅಲ್ಲಿ ತೋರಿಸ್ಬೋದು ಅಂತ ಹೇಳಿದ್ರೆ ತೋರಿಸ್ಬೋದಾಗಿತ್ತು, ತೋರ್ಸೋಕ್ಕಾಗಲ್ಲ ಒಳಗಡೆ. ವಿಚಾರಕ್ಕೆ ತನ್ನ ಸ್ನೇಹಿತನಿಗಾದಂಥ ಎಲ್ಲೋ ಗಲಾಟೆ ಆಗ್ತಾ ಇದೆ, ಹೊಡಿತಾ ಇದ್ದಾರೆ ಅಂತ ಬಿಡಿಸ್ಲಿಕ್ಕೆ ಹೋದಂಥವನಿಗೂ ಕೂಡ ಹೊಡೆದು ಬಡ್ದು ಆತನ ಪ್ರಾಣವನ್ನೇ ತೆಗೆದುಬಿಟ್ಟು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನೋಡಿ, ಮನುಷ್ಯ ಧರ್ಮ ಅನ್ನೋದು ಒಂದಿದೆ. ಮನುಷ್ಯ ಸತ್ತ ನಂತರವೂ ಆತನನ್ನು ನೆಮ್ಮದಿಯಾಗಿ ಮಲಗಲಿಕ್ಕೆ ಬಿಡಬೇಕಂತೆ. ಯಾಕೋ ಪರಮ ಪಾಪಿಗಳು, ನೀಚರು ಈ ಭೂಮಿ ಮೇಲೆ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಸಂಕೇತ ಅನ್ನೋ ಹುಡುಗ ಶಿವಮೊಗ್ಗದ ಊರುಗಡೂರು ಗ್ರಾಮದಲ್ಲಿ ನಡೆದಂಥ ಘಟನೆ ಇವತ್ತಿಗೂ ಕೂಡ ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಆ ನೆನಪು, ಆ ಕಹಿ ನೆನಪು ಮಾಸುವ ಮುನ್ನವೇ ಮತ್ತೊಂದು ದೊಡ್ಡ ಆಘಾತ ಅವ್ರ ಕುಟುಂಬಕ್ಕೆ ಎದುರಾಗಿರ್ತಕ್ಕಂಥದ್ದು. ಅದರಿಂದ ಹೊರಗೆ ಬರಲಿಕ್ಕೆ ಪ್ರತಿನಿತ್ಯ ಅವ್ರ ತಾಯಿ ಮತ್ತು ಅವ್ರ ತಂದೆ ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಆ ನೀಚರು ಮತ್ತೆ ಹೇಯ ಕೃತ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ಆ ನೆನಪನ್ನು ಮತ್ತೆ ಅವರಿಗೆ ಕಾಡೋ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ ಆ ಸ್ಮಶಾನಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಜೀವಗಳು ನೆಮ್ಮದಿಯಾಗಿ ಮಲಗಲಿ ಅನ್ನೋದಕ್ಕೂ ಕೂಡ ಅವರಿಗೂ ಕೂಡ ಸರ್ಪಗಾವಲು ಕೊಡೋ ರೀತಿಯಾಗಿ CC ಕ್ಯಾಮ್ರಾ ಹಾಕ್ಸೋ ಮಟ್ಟಿಗೆ ಬಂದಿರೋದು. ಅಮ್ಮ, ಈ ಘಟನೆ ವಿಷಯ ನಿಮಗೆ ಯಾವಾಗ ಗೊತ್ತಾಯಿತು? ಒಂದು ದೊಡ್ಡ ಆಘಾತ. ಯಾಕೆಂದರೆ ತಂದೆ ತಾಯಿಗಳು ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನೀವು ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಅದು ಮರುಕಳಿಸ್ತಾ ಇರೋದು. ಏನು ಹೇಳ್ತೀರಿ? ಯಾವಾಗ ಈ ಸುದ್ದಿ ಗೊತ್ತಾಗಿದೆ ಸರ್? ನಮಗೆ 31ನೇ ತಾರೀಕಿಗೆ 31ಕ್ಕೆ 4:15ಗೆ ಫೋನ್ ಮಾಡಿದ್ರು ಸರ್. ಹಿಂಗೆ ಸಂಕೇತನ ಸಮಾಧಿ ಹೊಡೆದಾಕ್ಯಾರ ಬರ್ರಿ ಅಂತ ನಮ್ಮ ಸಣ್ಣ ಮಾವು ಫೋನ್ ಮಾಡಿದ್ರು. ಆಮೇಲೆ ಕುಮಾರ ಹಿಂಗೆ ಮಾಡಿದಾರೆ ಬಾರ ಹೋಗೋಣ ಅಂತಂದ್ರೆ, ಆಮೇಲೆ ನಮ್ಮ ಮನೆಯವ್ರು ಪೊಲೀಸ್ರಿಗೆ ಫೋನ್ ಮಾಡ್ಕೊಂಡು ಹೋದ್ಮೇಲೆ ಎಲ್ಲ ಹೊಡೆದಾಕಿದ್ರನ್ ಸರ್. ಅವನಿಗೆ ಇದ್ದಾಗ ನೆಮ್ಮದಿ ಇದ್ದಿಲ್ಲ ಈಗ ಸತ್ತ ಮೇಲೆ ನೆಮ್ಮದಿ ಕೊಡಲಿಲ್ಲಂಗೆ ಮಾಡಿಬಿಟ್ರು ಸರ್ ಅವನಿಗೆ. ನಾವು ಅವನೇ ದೇವರು ಅಂತ ದಿನ ಬೆಳಗ್ಗೆ ಸಂಜೆ ಪೂಜೆ ಮಾಡೋಕೆ ಹೋಗಿದ್ವಿ ಸರ್. ಅವನಿಗೆ ಬುಧವಾರ ಹೋಗೋಣ ಅಂತಂದು ಅನ್ಕೊಂಡ್ವಿ. ಆಮೇಲೆ ಅವರಪ್ಪ ಸಂಜೆ ಹೋಗೋಣ ಅಂತ ಇನ್ನೂ ಇಲ್ಲೇ ಮನೆಯಲ್ಲೇ ಕುಂತಿದ್ವಿ ಸರ್. ಅಲ್ಲ ಅಷ್ಟು ಗಂಡನ ಫೋನ್ ಮಾಡಿದ್ರು ಅವರು. ಯಾವಾಗ ಆಗಿರೋದಮ್ಮ ಇದು? ರಾತ್ರಿನೇ ಮಾಡಿರೋದು ಅಂತ ಹೇಳ್ತಾರೆ ಅಥವಾ 4:15 5 ಗಂಟೆ 4:45 5 ಗಂಟೆ ಆ ಟೈಮಿಗೆ ಆಗಿದೆ. ಅಂದರೆ ಮುಂಜಾನೆನಾ ಅಥವಾ ಸಂಜೆ ಆಗಿರೋದು? ಸಂಜೆ 4 ಗಂಟೆ ಬೆಳಕಿದ್ದಾಗಲೇ ಇದನ್ನು ಬೆಳಕಿದ್ದಾಗಲೇ ಆಗಿರೋದು ಇದು. ಆನಂತರ ನಮ್ಮ ಚಿಕ್ಕಪ್ಪರಿಗೆ ಯಾರೋ ಒಬ್ಬರು ನಮ್ಮ ಚಿಕ್ಕಪ್ಪನ ಹತ್ರ ಕೆಲಸ ಮಾಡೋ ಒಬ್ಬ ಹುಡುಗ, ಲೇಬರ್ ಹುಡುಗ ಒಬ್ಬರು ಫೋನ್ ಮಾಡಿ, ಅಣ್ಣ ನಿಮ್ಮ ಅಮ್ಮಗನ ಸಮಾಧಿ ಹೊಡೆದಾಕ್ಯಾರ ಅಂದ ತಕ್ಷಣ ಚಿಕ್ಕಪ್ಪರ ಪಕ್ಕದಲ್ಲಿ ಇದ್ವಲ್ಲ, ಇಮಿಡಿಯೇಟ್ಲಿ ಬಂದು ನಮಗೆ ಹೇಳಿದ್ರು. ನಾನು ಪ್ರಶಾಂತ್ ಅವರು ಬೀಟ್ ಪೊಲೀಸ್ ಸರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವ್ರ ಮುಖಾಂತರ ನಾವು ನಮ್ಮ ಹುಡುಗರೆಲ್ಲ ಹೋಗಿ ನೋಡಿದಾಗ ಹೊಡೆದಾಕಿದ್ರು. ಆನಂತರ ಡಿಪಾರ್ಟ್ಮೆಂಟು ಎಲ್ಲ ಪ್ರತಿಯೊಬ್ಬರು ಬಂದು ಎಲ್ಲ ಮಾತಾಡಿ, ಗುರುರಾಜ್ ಸರ್ ಎಲ್ಲ ಬಂದು ಮಾತಾಡಿ, ಏನು ನೀವು ಮಾತಾಡಿ ಎಲ್ಲ ನೋಡಾದ್ಮೇಲೆ ನಾನು ಡೈರೆಕ್ಟ್ ತುಂಗನಗರ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿ FIR ಮಾಡಿಸ್ತೇವೆ ಅವ್ರ ಮೇಲೆ. ಯಾರು ದುಷ್ಕರ್ಮಿಗಳು ಈ ಥರ ಮಾಡ್ಯಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ನನಗೆ ನ್ಯಾಯ ಬೇಕು ಅಂತ ಹೇಳಿ ಅಲ್ಲಿ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ ಸರ್. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಸಾಹೇಬರು ಎಲ್ಲ ಸೇರಿಕೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತಂದು ಹೇಳಿ ಮಾಡ್ತಾಯಿದ್ರು ಸರ್. ಯಾಕೆ ಸರ್ ಈ ಥರ ಮನಸ್ಥಿತಿ ಯಾಕೆ ಅಂತ? ನೀವು ಅವ್ರ ಆರೋಪಿಗಳನ್ನು ಏನಾದರೂ ಬಂಧಿಸಿದ್ರಿ ಅಂತನಾ ಅಥವಾ ಯಾವ ಉದ್ದೇಶಕ್ಕೆ? ಅದೇ ಉದ್ದೇಶ ಏನೋ ಗೊತ್ತಿಲ್ಲ ಸರ್. ತನಿಖೆ ಮುಂದಿನ ದಿನಗಳ ಬರಬೇಕು. ಅದು ಯಾವ ಉದ್ದೇಶಕ್ಕೆ ಅಂತ ಅವ್ರ ಮುಖಾಂತರನೇ ಗೊತ್ತಾಗಬೇಕು ಸರ್. ಅದು ನೀವು ಪ್ರತಿ ಬಾರಿ ಪೂಜೆಗೆ ಹೋಗ್ತಿರಲ್ಲ, ಆ ಥರದ್ದು ಏನಾದರೂ ಆತಂಕ ಇದೆಯಾ ಅಲ್ಲಿ ಪ್ರತಿ ಬಾರಿಗೆ ಹೋದಾಗ? ಇಲ್ಲ ಆ ಥರ ಎಂಥ ಆತಂಕ ಇರಲಿಲ್ಲ. ನಾವು ಅಷ್ಟು ದಿನ ಹೋದ್ವಿ. 31ನೇ ತಾರೀಕಿಗೆ ಅದು ಏನಾಯಿತು ಅಂತಲೂ ಗೊತ್ತಿಲ್ಲ ಸರ್. ಪ್ರತಿ ಬಾರಿ ಹೋಗ್ತಾಯಿದ್ವಿ, ಹುಡುಗರು ನಾವು ಎಲ್ಲ ಹೋಗ್ತಾಯಿದ್ವಿ. ಇವ್ರು ಬಂದಿಲ್ಲ ಅಂದ್ರೂ ಫ್ರೆಂಡ್ಸ್ ಹುಡುಗರು ನಾವೆಲ್ಲ 3 ಜನ ಹುಡುಗರು ಹೋಗ್ತಾಯಿದ್ವಿ. ಬಟ್ ಇವಾಗ ಅದು 31ನೇ ತಾರೀಕಿಗೆ ಏನಾಯಿತು ಅಂತಲೂ ಗೊತ್ತಿಲ್ಲ. ತನಿಖೆ ಅದು ಆದಮೇಲೆ ಅದೆಲ್ಲ ನೋಡಿದ್ಮೇಲೆ ಗೊತ್ತು ಸರ್. ಅಲ್ಲಿ ತನಕ ಗೊತ್ತಿಲ್ಲ ಇನ್ನು ಅದೇನಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಅಲ್ಲ, ಹೋಗಿ ನೋಡಿದ್ರಲ್ಲ ಅಮ್ಮ ನೀವು, ಏನೇನು ಮಾಡಿದ್ರು ಅದನ್ನ? ಏನಾರ ಉದ್ದೇಶಪೂರ್ವಕವಾಗಿ ಏನಾರ ಅದು ಫೋಟೋ ಇತ್ತಲ್ಲ ಅದನ್ನು ಹೊಡೆದಾಕೋದು ಏನಿತ್ತು? ನೀವು ಹೋಗಿ ನೈಜವಾಗಿ ನೋಡಿದಾಗ ಏನೇನಿತ್ತು? ನಮ್ಮ ಮನೆಯವ್ರು ಹೋಗಿದ್ರು ಸರ್, ನಾವು ಹೋಗಿದ್ದಿಲ್ಲ ಸರ್. ಇದ್ದಾಗ ಹೋದಾಗ ಅಲ್ಲಿ ಫೋಟೋ ಗ್ರಾನೈಟಲ್ಲಿ ಫೋಟೋನೇ ಮಾಡಿಸಿ ರೆಡಿ ಮಾಡಿ ಹಾಕಿದ್ದೆ ನಾನು. ಆನಂತರ ಫೋಟೋ ಹೊಡೆದಾಕಿ ಹಿಂದ್ಗಡೆ ಎಲ್ಲ ಟೈಲ್ ಗ್ರಾನೈಟ್ ಏನಿತ್ತು ಬ್ಯಾಕ್ ಸೈಡ್ ಹಾಕಿದ್ನಲ್ಲ ಅದನ್ನೆಲ್ಲ ಹೊಡೆದಾಕಿ ಇಟ್ಟಿಗೆ ಒಳಗಡೆ ಇರೋದು ಏನೇನು ಕಟ್ಟಿದ್ನೋ ಎಲ್ಲ ಕಿತ್ತು ಹೊರಗಡೆ ಹಾಕಿತ್ತು. ಆ ಥರ ಮಾಡ್ಯಾರ ಸರ್. ಅದು ಅಂದರೆ ಈ ಥರ ಮಾಡೋದ್ರಿಂದ ಏನು ಉದ್ದೇಶ? ಅವರು ಏನೋ ದೊಡ್ಡದಾಗಿ ಸಾಧಿಸಿಬಿಟ್ವಿ ಅಂತನಾ ಅಥವಾ ಏನು ಅವ್ರು ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಅನಿಸುತ್ತೆ ಸರ್? ಅಲ್ಲೋಗಿ ಮಾಡಿದ್ರೆ ಈ ಪ್ರಯೋಜನ ಇಲ್ಲ. ಆ ಥರ ಏನಾರು ಮಾಡೋದಿದ್ರೆ ಡೈರೆಕ್ಟ್ ಫೇಸ್ ಟು ಫೇಸ್ ಏನಾರು ಮಾತಾಡಿದ್ರೆ ಏನಾರು ಮಾಡ್ಬೋದು. ಅಲ್ಲೋಗಿ ಸ್ಮಶಾನಕ್ಕೆ ಹೋಗಿ ಮಾಡಿದ್ರೆ ಆಯ್ತಲ್ಲ, ಅವರೆಲ್ಲ ತಪ್ಪದು. ಹಂಗೇನಾರು ಮಾಡೋದಿತ್ತು ಡೈರೆಕ್ಟಾಗೆ ಬರಲಿ. ಅಲ್ಲೋಗಿ ಸ್ಮಶಾನಕ್ಕೆ ಮಾಡೋದು ಪ್ರಯೋಜನ ಏನು ಬಂತಲ್ವಾ? ಅದು ದೇವ್ರ ಸಮಾನ. ಈಗ ಯಾರೇ ಆಗಲಿ, ಇದು ನನ್ನ ಇಷ್ಟು ಲೈಫಲ್ಲಿ ನಾನು ಫಸ್ಟ್ ಟೈಮ್ ನನಗೆ ನೋಡಿರೋದು ಸರ್ ಇದನ್ನು. ಸ್ಮಶಾನಕ್ಕೆ ಹೋಗಿ ಸ್ಮಶಾನ ಗೋರಿಗಳು ಹೊಡೆದಾಗ್ತಾನೆ ಅನ್ನೋದು ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾರದು. ಸರ್
ಅನಿಸುತ್ತೆ ಸರ್ ನಿಮಗೆ ಈಗಲೂ ಸಹಿತ ಆತ ಆರಾಮಾಗಿ ಮಲಗಿದ್ದಾನೆ, ಆತನಿಗೂ ಕೂಡ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವ ನಿಮಗೆ? ಇದು ಈ ಥರದೊಂದು ಪರಮ ನೀಚತನ ಕೆಟ್ಟ ಮನಸ್ಥಿತಿ ಇದ್ದಂಥವ್ರು ಈ ಥರ ಮಾಡ್ತಾರೆ ಅಂತ? ಸರ್ ಮತ್ತೀಗ ಕಳ್ಕೊಂಡಿದ್ದೀವಿ, ಆ ದುಃಖದಲ್ಲಿ ಇದ್ದೀವಿ, ಆ ದುಃಖ ಮರೆಯೋಕ್ಕೋಸ್ಕರ ಆಯಿತು ನನಗೆ ದೇವಸ್ಥಾನ ಇದ್ದಂಗೆ ಅಂತೇಳಿ ಅದನ್ನೆಲ್ಲ ಕಟ್ಟಿದ್ಮೇಲೆ ಅದು ನೋಡ್ದಾಗ್ತಾರೆ ಅಂದಮೇಲೆ ಇನ್ನೂ ನೋವಾಗತ್ತೆ ಮನಸ್ಸಿಗೆ. ಆ ನಂತರ ಅವ್ರಿಗೆ ಯಾವ ನಿಧಾನ ಅವ್ನಿಗೆ ಎಳ್ಕೊಂಡೋಗಿ ಅದು ಸಿಕ್ಕರು ಅಂದರೆ ಎಳ್ಕೊಂಡೋಗಿ ನನಗೆ ಒಂದು ನ್ಯಾಯ ಒದಗಿಸ್ಕೊಟ್ರೆ ಸಾಕು ಸರ್, ಅಷ್ಟೇ ಮತ್ತೇನಿಲ್ಲ. ನೋಡಿ ಅಮ್ಮ, ಸಮಾಧಿಗಳಿಗೂ ಒಂದು ಸರ್ಪಗಾವಲು ಕೊಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಮಗನಿಗೆ. ಸರ್ ಇದ್ದಾಗೂ ನೆಮ್ಮದಿ ಬಿಡಲಿಲ್ಲ ಸರ್, ಇಲ್ದಾಗೂ ಇದೇ ಥರ ಮಾಡ್ತಿದಾರೆ. ನಮಗೆ ನ್ಯಾಯ ಒದಗಿಸ್ಕೊಡಕ್ಕೆ ಸರ್ ಅವರೇ ಎಲ್ಲ ದೊಡ್ಡರ ಆಧಾರ ಮಾಡ್ಕೊಡ್ತಂದ್ರೆ ಅವರೇ ಮಾಡಿಕೊಡಕ್ಕೆ ಸರ್ ನಮಗೆಲ್ಲ. ಏನು ಹೇಳಿದ್ರು ಅಮ್ಮ? ಈಗ ದೊಡ್ಡ ದೊಡ್ಡ ಮುಖಂಡರುಗಳು ಬರ್ತಾ ಇದ್ದಾರೆ ಮನೆಗೆ, ನಿಮಗೆ ಒಂದು ಧೈರ್ಯ ತುಂಬ ಕೆಲಸ ಮಾಡ್ತಿದ್ದಾರೆ, ಬಜರಂಗ ದಳದವರು ಕೂಡ ಬಂದಿದ್ದಾರೆ ಅಂತ ಹೇಳ್ತೀರಿ. ಏನು ಧೈರ್ಯ ತುಂಬಿದ್ದಾರೆ ಸದ್ಯದ ಮಟ್ಟಿಗೆ? ಅದೇ ನಾವು ನ್ಯಾಯ ಇದನ್ನು ಮಾಡಿಕೊಡ್ತೀವಿ, ಊರು ಜನ ಅದಾರೆ, ಪೊಲೀಸರು ಅದಾವೆ, ನಾವೇ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ತಾಯಿಯಾಗಿ ಎಷ್ಟು ನೋವಾಗುತ್ತೆ ಈ ಥರದ ಘಟನೆಗಳನ್ನೆಲ್ಲ ನೋಡಿದಾಗ. ತಡ್ಕೊಳ್ಳೋ ಶಕ್ತಿ ಒಬ್ಬ ತಾಯಿಗೆ ಇರೋದಿಲ್ಲ, ಹೆಣ್ಮಕ್ಳುಗಳಿಗಂತೂ ಸಹಜವಾಗಿ ಇರೋದೇ ಇಲ್ಲ. ಒಬ್ಬ ತಂದೆ ಅದನ್ನು ತಡ್ಕೊಳ್ಳೋ ಸಾಮರ್ಥ್ಯ ಇದ್ರೂ ಇರ್ಬೋದು, ಬಟ್ ನೀವು ಇದನ್ನು ಹೇಗೆ ನಿಭಾಯಿಸ್ತೀರಿ ಮಾನಸಿಕವಾಗಿ ಅಂತ ಗೊತ್ತಾಗ್ತಾಯಿಲ್ಲ. ಆಗ್ತಾಯಿಲ್ಲ ಸರ್, ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಏನು ಮಾಡೋಕ್ಕೆ? ಅದು ತೋರಿಸ್ಬೋದು ಅಂತ ಹೇಳಿದ್ರೆ ತೋರಿಸ್ಬೋದಾಗಿತ್ತು, ತೋರ್ಸೋಕ್ಕಾಗಲ್ಲ. ಅದು ಒಳಗಡೆ ಅದನ್ನ ಎಷ್ಟು ಬಂದರೂ ನಾವೇ ಅನ್ಭವಿಸ್ಬೇಕಲ್ಲ ಸರ್. ಸರ್ ಇದಕ್ಕೇನಾದರೂ ಪರಿಹಾರ ಇದೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ನಮಗೆ ಶಿವಮೊಗ್ಗ ಅಂದ ತಕ್ಷಣ ಈ ಥರದ ಸಂಘರ್ಷಗಳು ಯಾವಾಗಲೂ ಕೂಡ ಸಹಜವಾಗಿರುತ್ತೆ. ಯಾವುದ್ರ ಮುಖಾಂತರ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಅನಿಸುತ್ತೆ ಸರ್ ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದಾಗ? ಈ ವ್ಯಸನ ಮುಕ್ತರಾಗಿರೋದು ಹುಡುಗರು ಇವೆಲ್ಲವುಗಳನ್ನು ನೋಡಿ ನೋಡಿ ಬೇಸತ್ತು ಬಿಟ್ಟಿದ್ದಾರೆ. ಇಂದಿನ ಯುವ ಪೀಳಿಗೆ ಅಂತೂ ಹಾಳಾಗಿ ಹೋಗ್ಬಿಟ್ಟಿದೆ. ನಿಮಗೇನು ಅನಿಸುತ್ತೆ? ಇದಕ್ಕೆ ಏನಾದರೂ ಪರಿಹಾರ ಅನ್ನೋದು ಏನಾದರೂ ಇದೆಯಾ? ಏನು ಅನಿಸುತ್ತೆ ನಿಮಗೆ? ಪರಿಹಾರ ಅಂತಂದು ಹೇಳಿದ್ರೆ ಈಗ ಡಿಪಾರ್ಟ್ಮೆಂಟು ಅಂತ ಈ ರಾಜಕೀಯ ಇವರೆಲ್ಲ ಸೇರ್ಕೊಂಡು ಇದಕ್ಕೊಂದು ಬಿಗಿ ಬಂದೋಬಸ್ತ್ ಮಾಡಿ ಎಲ್ಲ ಮಾಡಿದ್ರೆ ಎಲ್ಲ ಸರಿ ಆಗತ್ತೆ ಸರ್. ಅದು ಅಷ್ಟು ಇಲ್ಲ ಅಂದರೆ ನಾನು ಒಬ್ರಿಗೆ ಹಿಡಿದೆ ಅವ್ರಿಗೆ ಬಿಟ್ಟು ಇದು ಮಾಡಿದ್ವಿ ಅದು ಮಾಡಿದ್ವಿ, ಏನಾಗಲ್ಲ. ಎಲ್ಲ ಏನಿದೆಯೋ ಯಾರು ತಪ್ಪು ಮಾಡ್ತಾರೋ ತಪ್ಪಿಸಸ್ತ್ರಿಗೆಲ್ಲ ಕರ್ಕೊಂಡೋಗಿ ಸರಿಯಾಗಿ ಮಾಡೋದು, ಟ್ರೀಟ್ಮೆಂಟ್ ಮಾಡಿ ಸರಿ ಮಾಡಿದ್ರೆ ಎಲ್ಲ ಪರಿಹಾರನೂ ಆಗತ್ತೆ. ಅದೇ ರೀತಿ ಅಟ್ಲೀಸ್ಟ್ ನಿಮಗೆಲ್ಲೂ ಆ ಥರದ್ದೇನಿಲ್ಲ, ನಿಮ್ಮನ್ನು ಬಲಿಪಶು ಥರ ಎಲ್ಲೂ ಮಾಡ್ಕೋತಾರೆ ಕೆಲವೊಬ್ಬರು ಅಂತ ಅನ್ನಿಸ್ತಾ ಇಲ್ಲ? ನಿಮ್ಮ ಎಮೋಷನ್ ಜೊತೆ ಯಾರೂ ಆಟ ಆಡ್ತಾ ಇಲ್ವಲ್ಲ? ಸೀರಿಯಸ್ಲಿ ನಿಮಗೊಂದು ಧೈರ್ಯ ತುಂಬ್ತಿದ್ದಾರೆ ಪ್ರಾಮಾಣಿಕ? ಇಲ್ಲ ಆ ಥರ ಬಲಿಪಶು ಅಂತಂದು ಯಾರೆಲ್ಲ ಸೀರಿಯಸ್ಲಿ ಎಲ್ಲರೂ ಪಾಪ ಬೆನ್ನಿಂದ ನಿಂತ್ಕೊಂಡು ನಮಗೆ ಭಾಳ ಆತ್ಮೀಯ ಹುಡುಗರು ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟಿಂದ ಹಿಡಿದು ಎಲ್ಲರೂ ನಮಗೆ ನಾವು ನಿಮ್ಮ ಹಿಂದ್ಗಡೆ ನಾವು ಇದೀವಪ್ಪ, ಏನು ರಿಕ್ಷನ್ ತೊಗೊಳ್ರಿ ಅಂತೇಳಿ ನಮಗೆ ತುಂಬ ಸಹಕಾರ ಮಾಡ್ತಾರೆ ಎಲ್ಲರೂ. ನಿಮಗೇನು ಆತಂಕ ಇಲ್ಲಲ್ಲ? ಈ ಬೀದಿಲಿ ಬೇರೆ ಬೇರೆ ಕೋಮ್ನವರು ಇದ್ದಾರೆ, ಇಲ್ಲಿ ಎಲ್ಲ ಒಗ್ಗಟ್ಟಲ್ಲಿ ಇದ್ದೀರಿ? ಒಗ್ಗಟ್ಟಲ್ಲೇ ಅದ ಸರ್. ನಮಗೆ ಯಾರು ಅಂತಾರೆ, ಯಾರು ದುಶ್ಮಂತ್ರಿ ಯಾರೂ ಇಲ್ಲ ಸರ್. ಎಲ್ಲರೂ ನಮಗೆ ಒಗ್ಗಟ್ಟಲ್ಲೇ ಇರೋದು. ನನ್ನ ಮಗನೂ ಎಲ್ಲರ ಕುಟಗೂ ಚೆನ್ನಾಗವ್ರು, ಫ್ರೆಂಡ್ಶಿಪ್ನಾಗೂ ಚೆನ್ನಾಗಿದ್ದ, ಎಲ್ಲದ್ರಾಗೂ ಚೆನ್ನಾಗಿದ್ದ ಸರ್. ಏನಾಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಸರ್ ನಮಗೆ. ನೀವು ಎಷ್ಟೋ ಕಲ್ಲಿನ ಸ್ಮಾರಕಗಳನ್ನು ಹೊಡೆದ್ರು ಮನಸ್ಸಿನಲ್ಲಿ ಆತನಿಗೆ ಕಟ್ಟಿರೋ ಸ್ಮಾರಕಗಳನ್ನು, ಆ ದೇವಸ್ಥಾನವನ್ನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಒಬ್ಬ ತಂದೆ ತಾಯಿಗೆ. ನಿಜಕ್ಕೂ ಆ ಮಾತು ಸತ್ಯ ಅನ್ಕೋತೀನಿ. ಅಲ್ಲ, ಅವ್ರು ಹೊಡಿತಾನೆ ಇರಲಿ, ನಾನು ಕಟ್ತಾನೆ ಇರ್ತೀನಿ, ಅದು ಎಲ್ಲಿ ತನಕ ಆಗುತ್ತೋ ಆಗಲಿ. ಅದೇ ರೀತಿ ಮನಸ್ಸಲ್ಲಿರೋದಂತೂ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಅಲ್ಲಿ ಹೊರಗಡೆ ಹೊಡೆದ್ರು ಅವ್ರು ಎಲ್ಲಿ ತನಕ ಹೊಡಿತಾ ಇರಲಿ, ನಾನು ಕಟ್ತಾನೆ ಇರ್ತೀನಿ. ಏನಾದರೂ ಹೇಳಕ್ಕಿದೆಯಮ್ಮ? ಏನಾದರೂ ಕೊನೆಯದಾಗಿ? ಇಲ್ಲ ಸರ್, ಏನೇ ಇದಿಷ್ಟು ತಂದೆ ತಾಯಿಯ ಮಾತು ಹೇಳಿದ್ನಲ್ಲ. ಕೊನೆಯದಾಗ ಅವ್ರು ಒಂದು ಮಾತು ಹೇಳಿದ್ರು, ಹೃದಯದಲ್ಲಿ ಕಟ್ಟಿರ್ತಕ್ಕಂಥ ಗುಡಿನ ಯಾರು ಕೂಡ ಟಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ನೀವು ಪ್ರಯತ್ನಪಟ್ಟು ಫಿಸಿಕಲ್ಲಾಗಿ ಕೃತಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ಇಂಥ 1000 ಗುಡಿಗಳನ್ನು ನೀವು ಹಾಳು ಮಾಡಿ, ನನ್ನ ಮಗನ ಸ್ಮಾರಕಗಳನ್ನು ಹಾಳು ಮಾಡಿ, ನನ್ನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಕಟ್ತಾನೆ ಇರ್ತೀನಿ ಅನ್ನೋದು ಅವ್ರ ತಂದೆ ತಾಯಿ ಅವರ ಒಂದು ಧೈರ್ಯ ಅಂತಲೂ ಕೂಡ ಹೇಳ್ಬೋದು, ಮಗನ ಮೇಲೆ ಇರ್ತಕ್ಕಂಥ ಪ್ರೀತಿ ಅಂತಲೂ ಕೂಡ ಹೇಳ್ಬೋದು. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ. ಶಿವಮೊಗ್ಗ ಅಂದಾಕ್ಷಣ ನಮಗೆ ಬಹಳಷ್ಟು ಕಾಡೋದು ಅಥವಾ ನೋವು ಕೂಡ ಸಹಜವಾಗಿರೋದು ಯಾಕೆ ಅಂತ ಹೇಳಿದ್ರೆ, ಕೋಮು ಸಂಘರ್ಷದ ವಿಷಯದಲ್ಲಿ ಯಾವಾಗಲೂ ಕೂಡ ಕುಖ್ಯಾತಿಯನ್ನು ಪಡಿತಾ ಇರುತ್ತೆ. ನೋಡಿ, ಇದನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಬೇಕು, ಒಂದು ರೀತಿಯಾಗಿ ರಕ್ಷಣಾ ವ್ಯವಸ್ಥೆಗಳಲ್ಲಿ ತುಂಬ ಬಲವಾಗಿರಬೇಕಾ, ಅಥವಾ ಇದನ್ನು ಸಾಲ್ವ್ ಮಾಡದೇ ರೀತಿಯಾಗಿ ಇದು ಹಾಗೆ ಉಳಿದು ಬಿಡುತ್ತಾ, ಒಂದು ಪಿಡುಗಾಗಿ ಅನ್ನೋ ರೀತಿಯಾದಂಥ ಕೊರಗು. ನಾನಿವತ್ತು ಸಂಕೇತ್ ಅನ್ನೋ ಹುಡುಗ, ಅಮಾಯಕ ಹುಡುಗನ ಸಮಾಧಿಯ ಮುಂಭಾಗದಲ್ಲಿದ್ದೀನಿ. ನಿಮಗೆ ದೃಶ್ಯಗಳನ್ನು ನೋಡಿದಾಗಂತೂ ಮನ ಕಲಕ ಬಿಡುತ್ತೆ. ಯಾಕೆ ಅಂದರೆ ಇವತ್ತಿದು ಸುಂದರ ಸಮಾಧಿಯಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದೇ 2 ದಿನಗಳ ಹಿಂದೆ ಇದನ್ನು
ಇದನ್ನು ಕೂಡ ವಿರೂಪಗೊಳಿಸಲಾಗಿತ್ತು, ಇದನ್ನು ಕೂಡ ಹೊಡೆದು ಹಾಕಲಾಗಿತ್ತು. ಪಾಪಿಗಳು, ನೀಚರು ಈ ಥರದ ಏಹ ಕೃತ್ಯವನ್ನು ಮಾಡಲಿಕ್ಕೆ ಮಾತ್ರ ಸಾಧ್ಯ. ಇದು ಯಾವ ರೀತಿಯಾದಂಥ ವಿಕೃತ ಮನಸ್ಥಿತಿ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಒಬ್ಬ ವ್ಯಕ್ತಿ ಸತ್ತ ನಂತರ, ಆತನ ಪ್ರಾಣ ಪಕ್ಷಿ ಆರಿ ಹೋದ ನಂತರ ಆತನನ್ನು ನಾವು ದೇವರ ರೀತಿಯಾಗಿ ನೋಡ್ತೀವಿ. ಆತ ಏನೇ ತಪ್ಪು ಮಾಡಿರಲಿ, ಆತ ಹಿಂದೆ ಯಾವ ರೀತಿಯಾದಂಥ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರಲಿ, ಆತನನ್ನು ನಾವು ಒಳ್ಳೆಯ ಭಾವನೆಗಳಿಂದ, ಒಳ್ಳೆಯ ಅಭಿಪ್ರಾಯಗಳಿಂದನೇ ಆತನನ್ನು ಹೊಗಳ್ತೀವಿ. ಆದರೆ ಈ ಪುಟ್ಟ ಬಾಲಕನಿಗೆ ಅದು ಯಾಕೋ ಏನೋ ಸತ್ತ ಮೇಲೂ ಕೂಡ ನೆಮ್ಮದಿ ಇಲ್ಲ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಇವತ್ತು ನೋಡಿದ್ದೀರಲ್ವಾ, ಈ ಒಂದು ಸಮಾಧಿ ಮತ್ತು ಈ ಒಂದು ಸ್ಮಾರಕ ಏನಿದೆ, ಇದೇ 2 ದಿನಗಳಿಂದ ಹೊಡೆದು ಹಾಕಿಬಿಟ್ಟಿದ್ರು. ಇದು ಒಂದು ರೀತಿಯಾದಂಥ ಕೋಮು ಸಂಘರ್ಷ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ನಾನಿಲ್ಲಿ ಇದನ್ನು ಈ ರೀತಿಯಾಗಿ ತಳ್ಕ ಹಾಕ್ತಾ ಇದ್ದೀನಿ? ಧರ್ಮಗಳ ನಡುವಿನ ಬಡಿದಾಟ ಶಿವಮೊಗ್ಗದಲ್ಲಿ ಯಾವಾಗಲೂ ಕೂಡ ತಾರಕಕ್ಕೆ ಏರ್ತಾ ಇರುತ್ತೆ, ಆ ಕಾವು ಇದ್ದೇ ಇರುತ್ತೆ. ಅಂದರೆ ಈ ಸಂಕೇತನ ಕುಟುಂಬಕ್ಕೆ ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾನೇ ಇಲ್ಲ. ನೋಡಿ, 2 ದಿನಗಳ ಹಿಂದೆ ಪ್ರತಿ ಬುಧವಾರ ಅವ್ರ ಕುಟುಂಬದವ್ರು ಬರ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲವನ್ನೂ ಕೂಡ ಮಾಡ್ತಾಯಿದ್ರು. ಅವರಿಗೊಂದು ಆಘಾತ ಕಾದಿರುತ್ತೆ. ಯಾಕೆಂದರೆ ರಾತ್ರಿ ಯಾರೋ ಕಿಡಿಗೇಡಿಗಳು ಬಂದುಬಿಟ್ಟು ಇದನ್ನೆಲ್ಲವನ್ನು ಕೂಡ ಹೊಡೆದು ಹಾಕಿಬಿಟ್ಟಿದ್ರು. ಸೊ ಹಾಗಾಗಿ ಅವ್ರ ಕುಟುಂಬದವರಿಗೆ ಸಹಜವಾಗಿ ನೋವಿರುತ್ತೆ. ಒಂದು ಮಗ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಫೆಬ್ರವರಿ 23 ಆ ಡೇಟನ್ನು ಅವರು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಆ ನೆನಪು ಹಾಗೆ ಕಾಡ್ತಾನೆ ಇರುತ್ತೆ. ಇಡೀ ಅವರ ಜೀವ ಹೋಗೋ ಉಸಿರು ಕೊನೆಯಾಗುವವರೆಗೂ ಕೂಡ ಈ ಒಂದು ಘಟನೆ ಅವರಿಗೆ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಯಾಕೆಂದರೆ ಸ್ಪೆಷಲ್ ಕ್ಲಾಸ್ ಮುಗಿಸಿ ಮನೆಗೆ ಬರ್ತಾ ಇದ್ದಂಥ ಹುಡುಗನ ಎಲ್ಲೋ ಕ್ರಿಕೆಟ್ ವಿಚಾರಕ್ಕೆ ತನ್ನ ಸ್ನೇಹಿತನಿಗಾದಂಥ ಎಲ್ಲೋ ಗಲಾಟೆ ಆಗ್ತಾ ಇದೆ, ಹೊಡಿತಾ ಇದ್ದಾರೆ ಅಂತ ಬಿಡಿಸ್ಲಿಕ್ಕೆ ಹೋದಂಥವನಿಗೂ ಕೂಡ ಹೊಡೆದು ಬಡಿದು ಆತನ ಪ್ರಾಣವನ್ನೇ ತೆಗೆದುಬಿಟ್ಟಿದ್ರು. ಇವತ್ತು ಅದೇ ಊರುಗಡೂರು ಗ್ರಾಮದ ಗುಡ್ಡೆಮಾಡಿ ರಾಮೇಶ್ವರ ದೇವಸ್ಥಾನದ ಬಳಿ ಇರತಕ್ಕಂಥ ಹಿಂದೂ ರುದ್ರಭೂಮಿಯ ಸಮೀಪ ಆತನ ಸಮಾಧಿ ಇದೆ. ಅದೇ ಸಮಾಧಿಯ ಮುಂದೆ ನಿಂತ್ಕೊಂಡು ಮಾತನಾಡ್ತಾ ಇದ್ದೀವಿ. ಅವ್ರ ಪೇರೆಂಟ್ನು ಕೂಡ ಮಾತನಾಡಿಸ್ಬೇಕಾಗಿದೆ. ಆ ಥರದ ಒಂದು ಈ ಸಮಾಧಿಯನ್ನು ವಿರೂಪಗೊಳಿಸಿ ಒಂದು ದುಷ್ಕೃತ್ಯವನ್ನು, ಅಂದರೆ ಕಿಡಿಗೇಡಿತನವನ್ನು ಮೆರೆದು ಬಿಟ್ಟಿದ್ರು. ಹಾಗಾಗಿ ಅದಾದ ನಂತರ ನೋಡಿ, ಇಲ್ಲಿ ಅವ್ರ ತಂದೆಯವರು ಹೇಳಿದ್ದು, ಅವ್ರ ಅಜ್ಜ ಮಾತನಾಡಿದ್ದು ನೋಡಿ, ನಮ್ಮನ್ನಾದರೂ ಹೊಡೆದು ಸಾಯಿಸಿಬಿಡಿ, ನಮ್ಮ ಪ್ರಾಣವನ್ನು ತೆಗೆದುಬಿಡಿ, ನಮಗೆ ನೆಮ್ಮದಿಯೇ ಇಲ್ಲದಂತ ಆಗಿಬಿಟ್ಟಿದೆ. ಅಂದರೆ ಯಾಕೆ ಆ ಥರದ ನೋವುಗಳು ಕಾಡ್ತಾ ಇರುತ್ತಲ್ಲ, ಒಂದು ಮಗನನ್ನು ಕಳೆದುಕೊಂಡ ನೋವು, ಇನ್ನು ಮುಂದೆ ಆತನ ಸಮಾಧಿಯ ಬಳಿ ಬಂದು ಒಂದು ಸ್ವಲ್ಪನಾದರೂ ಸಂತಾಪವನ್ನು ವ್ಯಕ್ತಪಡಿಸಿ ಸ್ವಲ್ಪ ಆ ನೋವನ್ನು ಕಡಿಮೆ ಮಾಡ್ಕೊಳ್ಳೋಣ ಅನ್ನೋ ರೀತಿಯಾಗಿ ಇಲ್ಲಿಗೆ ಬಂದರೆ, ಈ ಸಮಾಧಿಯನ್ನು ಹೊಡೆದು ಹಾಕಿ ಈ ರೀತಿಯಾದಂಥ ವಿರೂಪವನ್ನು ಗೊಳಿಸೋದ್ರ ಮುಖಾಂತರ ಒಂದು ನೀಚತನದ ಬುದ್ಧಿಯನ್ನು ಆ ಪರಮಾವಧಿ ಅಂತ ಹೇಳಿ ಕರಿಬೇಕು, ಆ ಥರದ ಮನಸ್ಥಿತಿಯವರು ಕೂಡ ಇರ್ತಾರಲ್ವ, ಅದು ಅವ್ರ ಕುಟುಂಬಕ್ಕೆ ಎಂಥ ದೊಡ್ಡ ಆಘಾತ ಅಂತ ಹೇಳ್ತೀವಿ ನಾವು. ಅವರಿಗೆ ಎಂಥ ದೊಡ್ಡ ನೋವನ್ನು ತಂದೊಡ್ಡುತ್ತೆ ಅಂತ. ಇದರಿಂದ ಅವ್ರು ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗೋದಿಲ್ಲ. ಒಂದು, ಇಲ್ಲಿನ ಪೊಲೀಸ್ ವ್ಯವಸ್ಥೆ ನೋಡಿ, ಯಾಕೆ ಶಿವಮೊಗ್ಗ ಹೊತ್ತು ಹುರಿಯುತ್ತೆ ಅಂದರೆ, ಈ ಥರದ ಘಟನೆಗಳಾದಾಗ ಎಲ್ಲೋ ಒಂದು ಕಡೆ ಎಮೋಷ್ನಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಅದು ಎಲ್ಲೋ ಒಂದು ಕಡೆ ಧರ್ಮಗಳ ನಡುವೆ ಇನ್ನೊಂದಿಷ್ಟು ಬಿರುಕನ್ನು ತಂದು ಮೂಡಿಸ್ಬಿಡುತ್ತೆ. ಆವಾಗ ಇದು ಇನ್ನೊಂದು ರೀತಿಯಾದಂಥ ವಿಕೋಪಕ್ಕೆ ಹೋಗಿ ಸಣ್ಣ ಪುಟ್ಟ ಹಬ್ಬದ ಸಮಯಗಳಲ್ಲಿ ಅಥವಾ ಅವರ ಧಾರ್ಮಿಕ ಸಮಾರಂಭಗಳಲ್ಲಿ ಅದು ಇನ್ನೊಂದು ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರಿ ಈ ಥರದ ಒಂದು ದೊಡ್ಡ ಮಟ್ಟದ ಗಲಾಟೆಗಳಿಗೆ ಅನುವು ಮಾಡಿಕೊಡುತ್ತೆ. ಹಾಗಾಗಿ ನೋಡಿ, ಈ ಥರದ ಸಮಸ್ಯೆಗಳನ್ನು ತುಂಬ ಸೂಕ್ಷ್ಮವಾಗಿ ಪೊಲೀಸ್ ವ್ಯವಸ್ಥೆ ಬಗೆಹರಿಸೋ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಲ್ಲಿ ಯಾರು ಇರ್ತಾರೆ ಹೇಳಿ? ಈ ಸ್ಮಶಾನದಲ್ಲಿ ಏನು ಬಂದು ಪ್ರತಿನಿತ್ಯ ಕಾಯಕ್ಕಾಗುತ್ತಾ ಅಂತ. ಈ ಭಾಗದಲ್ಲಿ ಒಂದು ಆರೋಪ ಅಂತೂ ಇದೆ, ಇಲ್ಲಿ ಗಾಂಜಾ ಹಾವಳಿ ಇದೆ, ಅನೈತಿಕ ಚಟುವಟಿಕೆಗಳ ತಾಣ ಆಗಿಬಿಟ್ಟಿದೆ. ಈ ಊರುಗುಡೂರು ಸುತ್ತಮುತ್ತ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾರು ಇರ್ತಾರೋ ಅವ್ರ ಪೋಲಿಗಳು, ಕಿಡಿಗೇಡಿಗಳು ಅಂತ. ಚಿಕ್ಕ ವಯಸ್ಸಿನ ಹುಡುಗರು ಕೂಡ ಈ ಥರದ ಕೆಟ್ಟ ವ್ಯಸನಗಳಲ್ಲಿ ಪಾಲ್ದಾರರಾಗಿರೋದು, ಜೊತೆಗೆ ಆ ಥರದ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳೋದು, ಇಡೀ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋದು. ಅದಕ್ಕೆ ಆ ಥರದ ಒಂದು ಅಭ್ಯಾಸಗಳನ್ನು ಬೆಳೆಸೋದ್ರ ಮುಖಾಂತರವೇ ಈ ಥರದ ನೀಚತನದ ಬುದ್ಧಿ ಬರಲಿಕ್ಕೆ ಸಾಧ್ಯ. ನೋಡಿ, ಇವತ್ತು ಸಂಕೇತ್ ನೆಮ್ಮದಿಯಾಗಿ ಮಲಗಿರ್ಬೋದು, ಆದರೆ ಆತನಿಗಂತೂ ನೆಮ್ಮದಿ ಇಲ್ಲ ಅನ್ನೋದನ್ನ ಮತ್ತೆ ಇಲ್ಲಿನ ಆ ಕಿಡಿಗೇಡಿಗಳು ಪ್ರೂವ್ ಮಾಡ್ತಾ ಇದ್ದಾರೆ. ಇದನ್ನು ತುಂಬ ಸೂಕ್ಷ್ಮ ಮಟ್ಟದಲ್ಲಿ ಪರಿಹಾರ ಮಾಡಬೇಕು. ಯಾಕೆಂದರೆ ಈಶ್ವರಪ್ಪನವ್ರು ಬಂದಿದ್ದರು, ಚನ್ನಬಸಪ್ಪನವ್ರು ಬಂದಿದ್ದರು, ಅವರು ಕೂಡ ಅದೇ ರೀತಿಯಾಗಿ ಚನ್ನಬಸಪ್ಪನವ್ರು ಮಾತನಾಡಬೇಕಾದ್ರೆ ಅದನ್ನೇ ಹೇಳಿದರು, ಮತ್ತೆ ಶಿವಮೊಗ್ಗ ಹೊತ್ತು ಉರಿಯುತ್ತೆ, ನೀವು ಇದೇ ರೀತಿಯಾಗಿ ರಕ್ಷಣಾ ವ್ಯವಸ್ಥೆಗಳಲ್ಲಿ ನೀವು ಇದನ್ನು ಬಗೆಹರಿಸದೇ ಇದ್ದರೆ ಅಂತ.